ಇಷ್ಟೆಲ್ಲಾ ಬಿಸ್ನೆಸ್ ಒಳಗ ನೀವು ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ? ಫುಡ್ಡಿಂದ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅವ್ರೊಂದ್ 50 ರೂಪಾಯಿ ಕೊಟ್ರಿ ನನಗೀಗ 20 ವರ್ಷದಿಂದ. ಸಿಂಗಾದ ಹೋಳಿಗೆ. ಇದು ಶೇಂಗಾದ ಹೋಳಿಗೆ ಮೇಡಮ್. ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನ್ರಿ. ಇವತ್ತ ನಾನ ಗದಗ ತಾಲೂಕು ಹುಲ್ಕೋಟಿ ಗ್ರಾಮದೊಳಗದೇನ್ರಿ. ಆಲ್ರೆಡಿ ಈಗ ನಾ ತೋರ್ಸೇನಿ KVK ಒಳಗ ಯಾರ್ಯಾರೆಲ್ಲಾ ಟ್ರೈನಿಂಗ್ ತಗೊಂಡಾರ, ಏನೇನ್ ಬಿಸ್ನೆಸ್ ಮಾಡಾತಾರ ಅದ್ರ ಬಗ್ಗೆ ನಾನು ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಅಂತ ಹೇಳಿದ್ನಿ ನಿಮಗ. ಅದ್ರ ಬಗ್ಗೆ ಇವತ್ತೊಂದ್ ವಿಡಿಯೋ ಮಾಡಾಕ್ ಬಂದೇನಿ. ನನ್ನ ವಿಡಿಯೋ ಸ್ಟಾರ್ಟ್ ಆಗ್ಲೇ ತಪ್ಪದೆ ಎಲ್ಲರೂ ಒಂದ್ ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಇವತ್ತಿನ ವಿಡಿಯೋ ಫುಡ್ ಬಿಸ್ನೆಸ್ ಏನೇನ್ ಮಾಡ್ತಾರ ಅಂತ ನೋಡು. ಅವ್ರ ವೆರೈಟೀಸ್ ಏನೇನ್ ಮಾಡ್ತಾರ, ಆಮೇಲೆ ಫುಡ್ ಬಿಸ್ನೆಸ್ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಅದ್ರಲಿಂದ ಎಷ್ಟ್ ಲಾಭ, ಮಾರ್ಕೆಟಿಂಗ್ ಹೆಂಗ್ ಮಾಡಿದ್ರ. ಎಲ್ಲರಿಗೂ ಒಂದ್ ಕ್ವಶನ್ ಇರುತ್ತ. ಫುಡ್ ಅನ್ಕೂಲೆ ನಾವ್ ಮನೆಯಲ್ಲಿ ಅಷ್ಟೇ ಹೆಣ್ಮಕ್ಳು ಅಡಿಗೆ ಮಾಡ್ಕೊಂಡು ಮಕ್ಳ ಮನೆ ಫ್ಯಾಮಿಲಿ ಅಂತ ನೋಡ್ಕೊಂಡು ಇದ್ರೊಳಗನ ಟೈಮ್ ಕಳಿತೇವಿ. ಅದನ್ನ ಒಬ್ರು ಬಿಸ್ನೆಸ್ ಆಗಿ ಆಯ್ಕೆ ಮಾಡ್ಕೊಂಡು ಯಾವ ತರ ಬೆಳೆದಾರಂತ ಇವತ್ತ ಅವ್ರ ಸ್ಟೋರಿ ತೋರಿಸ್ತೇನೆ ನಿಮ್ಗ. ಬರ್ರಿ ನೋಡ್ರಿ ಅಂತ ಅವ್ರ ಸ್ಟೋರಿನ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋನು. ನಮಸ್ಕಾರ ರೀ ಆಂಟಿ. ನಮಸ್ಕಾರ. ನನ್ನ ಹೆಸರು ಸುನೀತಾ ಅಂತ ಹೇಳ್ರಿ. ನಂದು ಸುನೀತಾ ವ್ಲಾಗ್ಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಐತಿ. ನಿಮ್ ಬಗ್ಗೆ ಕೇಳಿದ್ ನಾನು, ಶೈಲಾ ಅವ್ರು ಹೇಳಿದ್ರು, ಅದಕ್ಕೋಸ್ಕರ ಇಂಟರ್ವ್ಯೂ ಮಾಡಿದ್ರತ ಅಂತ ಹೇಳಿ ಬಂದ್ರಿ ನಾನು. ನಿಮ್ದು ಸಣ್ಣದೊಂದು ಕಿರುಪರಿಚಯ. ನಿಮ್ ಹೆಸರು? ನನ್ನ ಹೆಸರು ಶ್ರೀಮತಿ ಜಯಮ್ಮ ಅಂತೇಳಿ. ನಮ್ಮ ಅಡ್ರೆಸ್ ಬೆಣ್ಣೆ ಅಂತ. ನಾವು ಗದಗ ಡಿಸ್ಟಿಕ್ ಹುಲ್ಕೋಟಿಯವ್ರು. ನಾನು ಬಿಸಿನೆಸ್ ಮಾಡಕ್ ನಿಂತಾಗ್ಲೇ 2000 ಇಸ್ವಿಲಿಂದ ನಾನು ಒಂದು ಸಣ್ಣ ಬಿಸಿನೆಸ್ ರೊಟ್ಟಿಲಿಂದ ಸ್ಟಾರ್ಟ್ ಮಾಡಿದ್ನಿ. ರೊಟ್ಟಿಲಿಂದ 2000 ಇಸ್ವಿಯಿಂದ ಸ್ಟಾರ್ಟ್ ಮಾಡ್ರಿ? ಹೌದು, ಸ್ಟಾರ್ಟ್ ಮಾಡೇನ್ರಿ. ಹಂಗ ಬರ್ತಾ ನಾನು 4 ಮಂದಿ ಹಂಗ ಕೆಲಸದವ್ರ ತಗೊಂಡು, ಅಲ್ಲಿಂದ 4 ಮಂದಿ ಕೆಲ್ಸಕ್ ತಗೊಂಡು ಅವ್ರಿಗೆ ರೊಟ್ಟಿ ಮಾಡಕ್ ಒಂದು ಉದ್ಯೋಗ ಕೊಟ್ಟು ನಾ ಮಾಡ್ಕೊಂತ ಬಂದೆ. ತಿಂಗಳಿಗೆ 70,000 ತನ ಅವಾಗ ರೊಟ್ಟಿ ಮಾಡ್ತಿದ್ದೆ. ಈಗ ಒಂದ್ ಸ್ವಲ್ಪ ರೊಟ್ಟಿದಕ್ಕಿಂತ ನಂದು ಗುಳ್ಳಡಿಕೆ ಉಂಡಿ, ಆಮೇಲೆ ಶೇಂಗಾದೊಳಗೆ ಒಟ್ಟ ನಾ ಏನೋ ಒಂದ್ ಐಟಮ್ಸ್ ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೇದಿರುವಂತ ಒಂದು ಆಹಾರವನ್ನು ನಾನು ರೆಡಿ ಮಾಡ್ತೇನೆ. ಶೇಂಗಾದ ಹೋಳಿಗೆ ಮಾಡ್ತೇನ್ರಿ, ಎಳ್ಳು ಹೋಳಿಗೆ, ಕರ್ಚಿಕಾಯಿ, ಓಲ್ಡ್ ಐಟಮ್ ರೀ, ಸುಳ್ಳಿ ಹೋಳಿಗೆ. ಸುಳ್ಳಿ ಹೋಳಿಗೆ ಟ್ರೆಡಿಷನಲ್ ಅಡಿಗೆ ನೋಡ್ರಿ ಅದು. ಸುಳ್ಳಿ ಹೋಳಿಗೆ ಈಗ ಯಾರು ಜಾಸ್ತಿ ಮಾಡೋದಿಲ್ರಿ. ಹಾನ್ರಿ. ಚಕ್ಲಿ ರೀ, ಕೋಡ್ಬಾಳೆ ರೀ, ಬಾದಾಮಿ ಪುರಿ, ಒಂದ್ 25 ಐಟಮ್ಸ್ ತನ ನಾ ಮಾಡ್ತೇನ್ರಿ ಎಲ್ಲಾ. ಹ್ಞೂನ್ರಿ. ಉಂಡಿ ಒಳಗೆ ಎಲ್ಲಾ ತರದ ಉಂಡಿ, ಬೇಸನ್ ಉಂಡಿ, ರವಾದ ಉಂಡಿ, ಕರ್ಚಿಗೆ, ಇದು ಈಗ ಹುಳ್ಳಿ ಕಾಳು ಅಂತ ಒಂದು ಬರುತ್ತೆ. ಆ ಹುಳ್ಳಿ ಕಾಳಂದ ಓಲ್ಡ್ ಐಟಮ್ ರೀ ಅದು. ಅದನ್ನ ತುಪ್ಪದಲ್ಲಿ ನಾ ಒಂದು ಬೇಸನ್ ಅಂತ ಮಾಡ್ತೇನೆ, ಅದನ್ನು ಮಾಡ್ತೇವ್ರಿ. ಶೇಂಗಾದ ಉಂಡಿ ಮಾಡ್ತೇವ್ರಿ, ಲಡಿಕೆ ಉಂಡಿ ಮಾಡ್ತೀವಿ. ಒಟ್ಟ ಟೋಟಲಿ ಎಷ್ಟ್ ತರ ಫುಡ್? ಒಂದು ಸಾಧಾರಣ ಒಂದ್ 25ರಿಂದ 30 ಐಟಮ್ಸ್. ಸ್ವೀಟ್ಸ್, ಖಾರ ಎರಡು ಮಾಡ್ತೇನ್ರಿ. ಆದ್ರೆ ಹೆಚ್ಚಾಗಿ ನಾವು ಓಲ್ಡ್ ಮಾಡೋದು ಬಾಳ ಫ್ಯಾಷನ್ ಇಲ್ಲ. ಓಲ್ಡ್ ಐಟಮ್ಸ್ ಎಲ್ಲಾ ಸಾಂಪ್ರದಾಯಿಕ ಅಡಿಗೆ, ಸಾಂಪ್ರದಾಯಿಕ ಮೊದಲಿಂದ ನಮ್ ಹಿರಿಯರ ಕಾಲದಿಂದ ಏನೇನ್ ಬಂದಾವ. ಆಮೇಲೆ ಒಂದ್ ಸ್ವಲ್ಪ ಊಟದ ಆರ್ಡರ್ ಕೊಟ್ರು ಕೂಡ ಅದನ್ನು ಮಾಡ್ತೇನೆ. ಎಣ್ಗಾಯಿ ಪಲ್ಯ, ಜೋಳದ ರೊಟ್ಟಿ, ಹೋಳಿಗೆ, ಬೇಳೆ ಹೋಳಿಗೆ, ಆಮೇಲೆ ಸಿರಿಧಾನ್ಯದ್ರೊಳಗ್ರಿ ನವಣೆ ಹೋಳಿಗೆ, ನವಣೆ ಬೇಸನ್, ರಾಗಿ ರೊಟ್ಟಿ, ರಾಗಿ ಬೇಸನ್, ಈ ತರ ಎಲ್ಲ ಯಾರ ಏನ್ ಆರ್ಡರ್ ಕೊಡ್ತಾರ ಅಷ್ಟು ನಾ ಆರ್ಡರ್ ಮಾಡ್ಕೊಂತಾನ ಬರ್ತೇನೆ. ಇಷ್ಟೆಲ್ಲಾ ಬಿಸ್ನೆಸ್ ಒಳಗ ನೀವು ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ? ಫುಡ್ಡಿಂದ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಅಂದ್ರೆ ನಾ ಫಸ್ಟ್ಗೆ ಒಂದು ಹೊಲಮನೆ ಕೆಲಸ ಮಾಡ್ತಿದ್ದೆ. ಅದು ನನಗ ಅರ್ಹತೆಗೆ ಅನುಕೂಲ ಆಗ್ಲಿಲ್ಲ. ಅದು ನನ್ನ ಮನೆತನ ಒಯ್ಲಿಕ್ಕೆ ಅಮೌಂಟ್ ಆಗ್ಲಿಲ್ಲ. ಇದನ್ನ ಮಾಡ್ಬೇಕಂತ ನಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮೆಂಬರ್ ಆದ್ಮೇಲೆ ರೊಟ್ಟಿ ಸ್ಟಾರ್ಟ್ ಮಾಡಿದೆ. ಕೃಷಿ ವಿಜ್ಞಾನ ನಮ್ಮ HK ಪಾಟೀಲ್ ಕೃಷಿ ವಿಜ್ಞಾನ KVK. ಅಲ್ಲಿಂದ ನಾನು ಬಂದು ಮತ್ತೀಗ 2015ಲಿಂದ ಅಂದ್ರ ಇದು ಸಂಜೀವಿನಿ ಒಂದು ಸಂಘದೊಳಗ ಸೇರ್ಕೊಂಡು ಅವ್ರದ್ದು ಒಂದ್ ಸ್ವಲ್ಪ ಲೋನ್ ತಗೊಂಡು ಅವರು ನಮ್ಗ ಸಾಕಷ್ಟು ಕಡೆ ಎಕ್ಸಿಬಿಷನ್ ಕಳಿಸ್ತಾರೆ. ಸರಸ್ ಮೇಳ ಎಕ್ಸಿಬಿಷನ್ ಕಳಿಸ್ತಾರೆ. ದಿಲ್ಲಿ ಮಠನೂ ಹೋಗ್ತೀವಿ ನಾವು. ನಮ್ಮ ಮಗಳ ಕೂಡ ನಾವು ಫ್ಯಾಮಿಲಿ ಸಮೇತ 4 ಮಂದಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನಾವ್ ಒಂದ್ ಒಳ್ಳೆ ಬಿಸಿನೆಸ್ ಆಕತಿ. 1 ನಂಬರ್ ಅವಾರ್ಡ್ ಅಂತ 3-4 ಕಡೆ 7-8 ಕಡೆ ನನ್ಗ ಅವಾರ್ಡ್ ಸಿಕ್ಕವ್ರಿ. ಬೇಕಂದ್ರ ನಿಮಗ್ ಪ್ರೂಫ್ ಅದಾವ, ಅವಾರ್ಡ್ ಅದಾವ್ರಿ. ನಮ್ ಒಂದ್ ಬೆಳಗಾವ್ ಸಿಕ್ಕೈತಿ 1 ನಂಬರ್ ಅವಾರ್ಡ್ ಸರಸ್ ಮೇಳದಲ್ಲಿ. ಒಂದ್ ಬೆಂಗಳೂರು ಸಿಕ್ಕೈತಿ, ಕಲಬುರ್ಗಿ ಸಿಕ್ತು ಹೋದ ವರ್ಷ. ಚಲೋ ಎಲ್ಲಾ ಕಡೆನೂ ನಮ್ದು ಫೇಮಸ್ ಐತಿ. ಗಿರ್ಮಿಟಿ ಇದ್ರ ಕೂಟ ನಮ್ಮ ಮಕ್ಕಳು ನಾವು ಸೇರಿ ಗಿರ್ಮಿಟಿ ಮಿರ್ಚಿ ಅಂಗಡಿ ಮಾಡ್ತೀವಿ. ಸರಸ್ ಮೇಳದಾಗ ಭಾಗವಹಿಸ್ತೀವಿ. ಇಲ್ಲಿ ಮಾಡ್ತೀರೇನ್ರಿ? ಇಲ್ಲಿ ಹುಲ್ಕೋಟಿ ಒಳಗನು ಪ್ರತಿ ದಿವಸ ಸಾಯಂಕಾಲ 5ರಿಂದ 9-10 ಗಂಟೆ ತನಾನು ಅದನ್ನು ಮಾಡ್ತೀವಿ. ಈವ್ನಿಂಗ್ ರೀ ಮಾಡ್ತೀವಿ.
ಯಾರ್ ಏನ್ ಕೇಳಿದ್ರು ಆರ್ಡರ್ ಇಲ್ಲ ಅನ್ನಂಗಿಲ್ಲ. ಇಲ್ಲ ಅನ್ನೋದಿಲ್ಲ. ಎಲ್ಲಾ ತರಾನು ಮಾಡ್ತೇವಿ. ಅದ ತರ ಇನ್ನೂ ಗಿರಕಿ ನಮ್ಗ ಹೆಚ್ಚಿನ ರೀತಿ ಒಳಗ ಅದಾವ. ಮೊನ್ನೆ ಒಂದು ಉನ್ನತಿ ಟ್ರೈನಿಂಗ್ ತಗೊಂಡಿರಿ ಬೆಂಗಳೂರಾಗ್ರಿ. ಅದನ್ನ ಒಂದ್ ಟ್ರೈನಿಂಗ್. ಅಲ್ಲಿ ಏನ್ ಹೇಳಿದ್ರಿ? ಅವ್ರು ನಮ್ಮ ಬಿಸಿನೆಸ್ ಯಾವ ತರ ಮಾತಾಡ್ಬೇಕು, ಗ್ರಾಹಕರ ಜೋಡಿ ಯಾವ ತರ ಮಾತಾಡ್ಬೇಕು, ನಮ್ ಮಾಲ್ ಯಾವ ರೀತಿ ಸೇಲ್ ಮಾಡ್ಬೇಕು, ಕಸ್ಟಮರ್ ಜೋಡಿ ನಾವ್ ಯಾವ ತರ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ಮಾಲ್ ನಾವ್ ರೆಡಿ ಹೆಂಗ್ ಮಾಡ್ಬೇಕು, ಯಾವ ತರ ನಾವು ಕ್ಲೀನ್ ಆಗಿರ್ಬೇಕು, ಅದು ಸ್ವಚ್ಛತೆ ಬಗ್ಗೆ ಪ್ರತಿಯೊಂದು ಬಗ್ಗೆನ ಬಿಸಿನೆಸ್ ನಾವ್ ಯಾವ ತರ ಮಾಡ್ಬೇಕು, ನಾವ್ ಹೆಂಗ್ ಇರ್ಬೇಕು, ನಮ್ಮ ಇರುವಿಕೆಲಿಂದ ಹಿಡಿದು ಎಲ್ಲಾ ಅದೊಂದು ಒಳ್ಳೆ ಟ್ರೈನಿಂಗ್ ಆಯ್ತು. ನಿಮಗ್ ಫಸ್ಟ್ ಗೆ ಈ ಬಿಸ್ನೆಸ್ ಆಯ್ಕೆ ಮಾಡ್ಕೊಂಡ್ರೆ ಎಷ್ಟ್ ಇನ್ವೆಸ್ಟ್ ಮಾಡಿದ್ರಿ ನೀವು? ನಾನು ಸ್ಟಾರ್ಟಿಂಗ್ ನೊಳಗ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮೆಂಬರ್ ಆದ್ಮ್ಯಾಗ ನಾ ಒಂದ್ ಬಿಸ್ನೆಸ್ ಮಾಡ್ಬೇಕ್ರಿ ಅಂತ ನಮ್ಮ ಸುಧಾಮ್ ಮೇಡಮ್ ಅವ್ರನ್ನ ಕೇಳಾಕ್ ಹೋದ್ವಿ. ಕಂಪ್ನಿ ಅವ್ರೇನಂದ್ರೆ ಏನ್ ಮಾಡ್ತೀರಿ ಬಿಡ್ರಿ, ಮಾಡೋರ್ ಅದಾರ ಅವ್ರಿಗೆಲ್ಲಾ ಹೇಳಿವಿ ಅಂದ್ರು. ಇಲ್ಲ ಮೇಡಮ್ ನನಗ್ ಕೊಡಬೇಕು ಅಂದೆ. ಇಲ್ಲ ಹಂಗಾರ ಅಷ್ಟು ರೊಟ್ಟಿ ಮಾಡಿಕೊಡ್ರಿ ಅಂದ್ರು. ಯಾ ರೊಟ್ಟಿ ರೀ ಅಂದೆ. ಸಜ್ಜಿ ರೊಟ್ಟಿ ಅಂದ್ರು. ನಮ್ ಕಡೆ ಜೋಳ ಐತ್ರಿ, ನಮ್ ಮನ್ಯಾಗ ಜೋಳ ಬೆಳಿತಾರ, ಜೋಳ ಐತಿ, ನಮ್ ಕಡೆ ಸಜ್ಜಿ ಇಲ್ಲಲ್ಲ ಅಂದೆ. ಅವ್ರೊಂದ್ 50 ರೂಪಾಯಿ ಕೊಟ್ರಿ ನನಗೀಗ 20 ವರ್ಷದಿಂದ. 50 ರೂಪಾಯಿ ಕೊಟ್ರು ಮೇಡಮ್ ಕೊಟ್ರಿ. ಅದನ್ನ ತಗೊಂಬಂದ್ ಅವಾಗ 5 ರೂಪಾಯಿ 10 ರೂಪಾಯಿ ಕೆಜಿ ಇತ್ರಿ. ಅದನ್ನ ಒಂದಿಷ್ಟು ಸಜ್ಜಿ ತಗೊಂಡ್ ಹೋಗಿ ಅವ್ರಿಗೆ ಒಂದ್ 50 ರೊಟ್ಟಿ ಮಾಡಿಕೊಟ್ಟೆ. ಅಲ್ಲಿಂದ ನನ್ ಬಿಸಿನೆಸ್ ಸ್ಟಾರ್ಟ್ ಆಯ್ತು. 50 ರೊಟ್ಟಿಗೆ ನನಗ್ ಕೊಟ್ಟವ್ರು 100 ರೊಟ್ಟಿ 1000 ರೊಟ್ಟಿ ಹಿಂಗ. ನಾನು ಒಂದ್ ವರ್ಷಕ್ಕೆ ನೀವ್ ಈಗೂ ಹೋಗಿ ಅಲ್ಲಿ ಕೃಷಿ ವಿಜ್ಞಾನ ಕೇಳಿಸ್ಬಿಟ್ರಿ, ಕೃಷಿ ವಿಜ್ಞಾನದಾಗ ಕೇಳ್ಬೋದು ನನ್ನ ಹೆಸರು. ಜಯಮ್ಮ ಅವ್ರ ಬಗ್ಗೆ ನನ್ಗೆ ಹಿಸ್ಟ್ರಿ ಬೇಕ್ರಿ ಅಂತ ಅವ್ರು ಹೇಳ್ತಾರ್ರಿ. ನಾನು ಅಲ್ಲಿಂದ 70,000 ರೊಟ್ಟಿನೂ ಮಾರೀನ್ರಿ ತಿಂಗಳಿಗೆ. 50 ರೂಪಾಯಿ ಇನ್ವೆಸ್ಟ್ ಮಾಡಿ ಇಷ್ಟ್ರ ಮಟ್ಟಿಗೆ ಬೆಳ್ದಾರ್ರಿ ಇವ್ರ ಮೇಡಮ್ ಅವ್ರ. ಬರೀ ಮುಂದಿಂದ ಇನ್ನು ಯಾವ ತರ ಐತಂತ ನೋಡ್ರಿ ನಮ್ ಪ್ರಾಡಕ್ಟ್ ಎಲ್ಲಾ ನೋಡ್ರಿ. ಬರೀ ಒಳಗ್ ಬನ್ನಿ, ಪ್ರಾಡಕ್ಟ್ ತೋರಿಸ್ರಿ. ಇದು ಶೇಂಗಾದ ಹೋಳಿಗೆ ಮೇಡಮ್. ಶೇಂಗಾದ ಹೋಳಿಗೆ. ಇದು ಶೇಂಗಾದ ಹೋಳಿಗೆ ರೀ ಮೇಡಮ್. ಇದು 15 ರೂಪಾಯಿ ಮಾರ್ತೀನ್ರಿ ಇದನ್ನ 10 ಬೇಡದವ್ರಿಗೆ ಕೊಡ್ತೀನಿ, 5 ಬೇಡದವ್ರಿಗೆ ಕೊಡ್ತೀವಿ, 100,000 ಕೇಳದವ್ರಿಗೆ ಕೊಡ್ತೀವಿ. ಹೆಂಗ್ರಿ 10 ಹೋಳಿಗೆಗೆ ಎಷ್ಟ್ರಿ ಮೇಡಮ್? ಇದು 150 ರೂಪಾಯಿ ಆಕತ್ರಿ ಮೇಡಮ್ 10 ಹೋಳಿಗೆ. ಇದು ಎಣ್ಣೆ ಹೋಳಿಗೆ ಅಂತ ಹೇಳಿ ಸಿರಿಧಾನ್ಯದೊಳಗ್ ಬರುತ್ರಿ ಮೇಡಮ್. ಎಣ್ಣೆ ಹೋಳಿಗೆ ರೀ, ನೆವಣಿದ್ರಿ ಇದು. ಇದನ್ನ 15 ರೂಪಾಯಿ ಮಾರ್ತೀವ್ರಿ. ಇದು ಎಳ್ಳು ಕಾಸ್ಟ್ಲಿ ಆಗ್ತೈತ್ರಿ. ಇದು ಹೌದು, ಇದನ್ನ 20 ರೂಪಾಯಿ ಮಾರ್ತೇನ್ರಿ. ಒಂದ್ ಹೋಳಿಗೆ 20 ಮಾರ್ತೇನ್ರಿ. ಇದು ಮಾದ್ಲಿ ರೀ, ಇದು ಗೋಧಿ ಮಾದ್ಲಿ. ಈಗ ಒಬ್ರ ಸಿರಿಸಿಯಲ್ಲಿ ಜಾತ್ರೆ ನಡಿಯಾಕತೈತ್ರಿ, ಅವ್ರ ನಮಗ್ ಇದನ್ನ ಆರ್ಡರ್ ಕೊಟ್ಟಾರ್ರಿ, ಅವ್ರಿಗಂತ ಮಾಡಿವ್ರಿ ಇದನ್ನ. ಆಮೇಲೆ ಇದು ಕೋಡ್ಬಾಳೆ ರೀ ಮೇಡಮ್. ಇದು ಕೋಡ್ಬಾಳೆ ಅಂತ ಹೇಳಿ, ಇದು ಕೊಬ್ಬರಿದ್ರಿ. ಇದು ಕೊಬ್ಬರಿ ಕೋಡ್ಬಾಳೆ, ಮತ್ತೆ ಇದಕ್ಕ ಕಡ್ಡಿಯ ಕೋಡ್ಬಾಳೆ ಅಂತಾರ್ರಿ. ಇದನ್ನು ಮಾಡ್ತೀನಿ. ಇನ್ನೊಂದು ರೌಂಡ್ ಕೋಡ್ಬಾಳೆನು ಮಾಡ್ತೀನಿ. ಕೊಬ್ಬರಿ ಕಡ್ಡಿ ಇದು ಕೊಬ್ಬರಿ ಕಡ್ಡಿ ಇದು. ಆಮೇಲೆ ಇದು ಚಕ್ಲಿ ಅಂತ್ರಿ ಮೇಡಮ್. ಚಕ್ಲಿ. ಇದು ಚಕ್ಲಿ. ಇದು ಪ್ರತಿದಿನಾನು ನಮ್ಗ ಕಂಟಿನ್ಯೂ ನಮ್ ಬಿಸ್ನೆಸ್ ಇರುತ್ರಿ. ಇದು ಇದು ಹಚ್ಚಿದ ಅವಲಕ್ಕಿ ಮೇಡಮ್. ಅವಲಕ್ಕಿ. ಇದು ಅವಲಕ್ಕಿ ರೀ. ಇದು ಕೆಜಿ ಗಟ್ಲೆ ಕೊಡ್ತೀವ್ರಿ. ಇದನ್ನ 300ಲಿಂದ 350 ತನನು ಹೋಗತ್ರಿ. ಅದು ಇದು ಗುಳ್ಳಡಿಕ್ರಿ ಮೇಡಮ್. ಇದನ್ನ ಸ್ಪೆಷಲ್ ರೀ. ಇದು ಸ್ಪೆಷಲ್ ರೀ. ಇದು ಸ್ಪೆಷಲ್ ರೀ. ಇದು ಇದು ಓಲ್ಡ್ ಐಟಮ್ ರೀ ಮೇಡಮ್. ಇದು ಓಲ್ಡರ್ ಬಿಡ್ರಿ. ಇದು ಓಲ್ಡರ್ ರೀ, ಸಾಂಪ್ರದಾಯಿಕ ಅಡಿಗೆ ರೀ. ಇದು ಒಂದ್ ಬೇಸನ್ ಲಾಡು ಆಗೇತ್ ನೋಡ್ರಿ. ಒಂದ್ ಇದನ್ ಸೈಜ್ ನೋಡಿದ್ರ ಒಂದ್ ಬೇಸನ್ ಲಾಡು ಆಗೇತಿ. ಚೆನ್ನಾಗಿ ಮಾಡ್ಯಾರ. ಇದನ್ನ ಹಂಗ ನಾವ್ ಲೂಸ್ ಕೊಟ್ರ 6 ತನ 7 ತನ ಕೊಡ್ತೀವಿ. ಇದು ಪ್ಯಾಕಿಂಗ್ ಲೆವರ್ ಎಲ್ಲಾ. ಇದು 1 ಕೆಜಿ ಐತೇನ್ರಿ? ಇದು 1/4 ಕಿಲೋ ಐತ್ರಿ. 250 ಗ್ರಾಮ್ ಐತ್ರಿ. ಇದು ಇದಕ್ಕ ನಾವು 2,500 ತನ ಕೊಡ್ತೀವ್ರಿ. 2,500 200 ಆಮೇಲೆ 280 ಹಿಂಗೆಲ್ಲಾ ಕೊಡ್ತೀವಿ. ನಾವ್ ಹೊರಗ ಬೇರೆ ಕಡೆ ಸ್ಟಾಲ್ ಹಾಕ್ತಾರಿ. ಬೆಂಗಳೂರ ಅಲ್ಲಿ ಹೋದಲ್ಲ ನಾವ್ 2,500 ತನ 180 170 ಕೊಡ್ತೀವ್ರಿ. 1/4 ಕೆಜಿ ರೀ ಕೊಡ್ತೀವ್ರಿ. ಇನ್ನು ನಾನು ಬಾಳ್ ಮಾಡ್ತೀನ್ರಿ ಐಟಮ್ಸ್. ನಮ್ಗ ಇಲ್ಲಿಂದ ಈರೊಳ್ಳಿ ಅಂತದಾರ್ರಿ, ಅವ್ರ ಮಿನಿಸ್ಟ್ರಿ ಕಳಿಸ್ತಾರೆ. ನಮ್ಮ ಕರ್ನಾಟಕ ಮಿನಿಸ್ಟ್ರಿಗೆ ಸಿದ್ದರಾಮಯ್ಯರಿ. ಅವರು ತಿಂಗಳ ಒಂದ್ 15-20 ಸಾವಿರ ರೂಪಾಯಿ ಮಾಲ್ ಕಳಿಸ್ತಾರೆ. ಅವ್ರಿಗೆ ಕೂಡ ನಮ್ಗಿಂತ ಐಟಮ್ಸ್ ಬೇಕಂತ ಹೇಳ್ತಾರ. ನಾನಾ ವೆರೈಟಿ ಚೇಂಜ್ ಮಾಡಿ ತಿಂಗಳದಾಗ ಒಮ್ಮೆ 2 ಸಲ ಅವ್ರಿಗೆ ಕಳಿಸ್ತೀನಿ. ಅವ್ರದ್ದು ಒಂದ್ ತಿಂಗಳ 15-20 ಸಾವಿರ ರೂಪಾಯಿ ಅವ್ರದ್ದು ಹಾಕೈತಿ. ಅವ್ರಿಗೆ ಕೂಡ ನಾ ಕಳಿಸ್ತೀನಿ.
ಮತ್ತೆ ಊಟದ ಆರ್ಡರ್ ಅಂತೂ ಹಿಡಿತೀರಿ. ಹೋಳಿಗೆ ಊಟ ಕೊಡ್ತೀವ್ರಿ. ಶೇಂಗಾದ ಹೋಳಿಗೆ ಊಟ, ಬೇಳೆ ಹೋಳಿಗೆ ಊಟ, ಎಲ್ಲಾ ತರಾನು ಈಗ ನಮ್ಮ ಚಾನಲ್ ನೋಡಿ ಯಾರಾದ್ರೂ ನಿಮ್ಗೆ ಆರ್ಡರ್ ಕೊಟ್ರ ಅವ್ರಿಗೆ ಮುಟ್ಸಾಕ್ ಟ್ರೈ ಮಾಡ್ತೀನಿ. ಪಾರ್ಸಲ್ ಕಳಿಸ್ತೇನೆ. ಪಾರ್ಸಲ್ ಕಳಿಸ್ತೇವ್ರಿ. ಈಗ ನೋಡ್ರಿ ನಮ್ ಸಂಜೀವಿನಿ ಅವ್ರು, ನಮ್ಮ ಸಂಜೀವಿನಿ ಅವ್ರು ಇದನ್ನ ಲೇಬಲ್ ಎಲ್ಲಾ ಮಾಡಿ ಲೇಬಲ್ ಮಾಡಿ ಹ್ಞೂನ್ರಿ ಇದನ್ನೊಂದು ಬ್ರ್ಯಾಂಡ್ ಮಾಡ್ಸ್ಯಾರ. ಹೌದ್ರಿ. ಮೊನ್ನೆ ಇದನ್ನ ಒಂದು ಉದ್ಘಾಟನೆ ಮಾಡಿದ್ರು. ಹಳ್ಳಿ ರುಚಿ ಅಂತ ಹೇಳಿ ಬ್ರ್ಯಾಂಡ್ ಮಾಡ್ಯಾರ. ಅವ್ರ ಸಂಜೀವಿನಿಯರ ನಮಗ ಹೆಲ್ಪ್ ಮಾಡ್ಯಾರ್ರಿ. ಮೊನ್ನೆ ಉದ್ಘಾಟನೆ ಮಾಡಿದ್ರಿ ಇಲ್ಲಿ ಗದಗ ಉತ್ಸವದೊಳಗ್ರಿ. ಮಾಡಿ ಇದೊಂದು ಮಾಡಿದ್ರಿ. ಇದು ನಮ್ದು ಒಳ್ಳೆ ವ್ಯಾಪಾರ ಐತ್ರಿ. ಇದು ಬ್ರ್ಯಾಂಡ್ ಹಳ್ಳಿ ರುಚಿ ಅಂತ ಮಾಡ್ರಿ, ಅಕ್ಕ ಅಂತ ಮಾಡ್ರಿ. ಇದು ಬ್ರ್ಯಾಂಡ್ ಇದು ನಾವೊಂದು ಅಕ್ಕಾಪ್ ಕಪ್ಪೆ ಅಂತ ಹೇಳಿ ನಮ್ಗ ಅವ್ರ ಒಂದು ಮಹಿಳೆಯರಿಗೆ ಬಿರುದನ್ ಕೊಟ್ಟಂಗ್ರಿ ಅವ್ರ. ಇದು ನಮ್ಗ ಇದು ಸರಸ್ ಮೇಳಕ್ ಕೊಡ್ತಾರ ಇದನ್ನ. ಆಮೇಲೆ ಇದು ಹಳ್ಳಿ ರುಚಿ ಅಂದ್ರ ಇದು ಓಲ್ಡ್ ಐಟಮ್ ಇರೋದ್ರಿಂದ ಹಳ್ಳಿ ರುಚಿ ರೀ ಇದು. ಇದು ಸಿಟಿ ಒಳಗ್ ಸಿಗಂಗಿಲ್ಲ. ನಮ್ ಗ್ರಾಮೀಣ ಪ್ರದೇಶದೊಳಗ ಏನ ಕೆಲವೊಂದ್ ಜನ ಮಾಡ್ತಾರ್ರಿ. ಇದು ನಮ್ದು ಒಳ್ಳೆ ವ್ಯಾಪಾರ ಐತ್ರಿ. ಮೊನ್ನೆ ಉದ್ಘಾಟನೆ ಮಾಡಿ ಅಂದ ನಮ್ಗ ಇದನ್ನ ಮಾಡಿ ಕೊಟ್ರಿ ಸಂಜೀವಿನಿ. ಅವರು ಕೂಡ ನಮ್ದು ಇದನ್ನೆಲ್ಲಾ ಮಾಡಾಕ ಲೋನ್ ಕೊಟ್ಟಾರಿ. ಹ್ಞೂನ್ರಿ. NRM ಲಿಂದ ನಾವ್ ಲೋನ್ ತಗೊಂಡು ಮಾಡಿವ್ರಿ. ಒಳ್ಳೇದೈತ್ರಿ ಅದು ಸಂಜೀವಿನಿ. ಇದು ಗುಂಪು ಸೇರಿವಿ, ಅದ್ರಲಿಂದಾನು ಒಳ್ಳೇದೈತ್ರಿ. ಇನ್ನು ಬಾಳ ಐಟಮ್ಸ್ ಮಾಡ್ತೀವ್ರಿ ಮೇಡಮ್. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟಿಂಗ್ ಹೆಂಗ್ ಮಾಡಿದ್ರಿ? ಮಾರ್ಕೆಟಿಂಗ್ ಬಾಳ ಕಷ್ಟ ಪಟ್ಟಿವ್ರಿ ನಾವ್. ಅವರ್ಸ್ ನಾನ್ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ರೊಟ್ಟಿ ಮಾಡಕ್ ನಿಂತೆ. ಕಾಂಪಿಟಿಷನ್ ಯಾರು ಇಲ್ಲಿ ನಮ್ಮ ಹುಲ್ಕೋಟಿ ಒಳಗ ಹರ್ತಿ ಒಳಗ ಯಾರು ರೊಟ್ಟಿ ಮಾಡ್ತಿರ್ಲಿಲ್ಲ. ನಾನು ಒಬ್ಬಾಕಿ ಐತೆ. 10 ಮಂದಿಗೆ ನಾ ಕೆಲ್ಸಾನು ಕೊಟ್ಟಿದ್ದೆ. ಅವಾಗ ಕಾಂಪಿಟಿಷನ್ ಅಂತಂತೂ ಇದ್ದ ಇರುತ್ತೆ. ಆ ತರ ಮಾಡಿದ್ರು. ಒಂದ್ ಲಾಸ್ ಆತ್ ನನ್ಗೆ. ಲಾಸ್ ಆದಾಗ ಆ ಲಾಸ್ ಆಗೈತಿ ಅಂತೂ ಬಿಡ್ಲಿಲ್ಲ ನಾ, ಮುಂದುವರೆದೆ. ಅವಾಗ ಎಲ್ರಿ ನಾ ರೊಟ್ಟಿ ಮಾಡುವಾಗ ₹1 ಒಂದ್ ರೊಟ್ಟಿ. ಹೌದ್ರಿ. ಕಾಂಪಿಟಿಷನ್ ಇದ್ದಾಗ ನನ್ ಮಾಲ್ ಸ್ಟಾಕ್ ಉಳಿತಂದ್ರ ಆಳಿನ ಪಗಾರ ತೆಗದ್ರಾತಂತ ₹80 3 ಕೊಡ್ತಿದ್ದೆ. ಯಾಕೆ ನಾನು 70-80 ಸಾವಿರ ತಿಂಗಳಿಗೆ ರೊಟ್ಟಿ ಮಾರ್ಬೇಕಾಗಿತ್ತು. ಅವಾಗ ಹಂಗ್ ಕೊಡ್ತಿದ್ದೆ. ಈಗ ಅದ ರೊಟ್ಟಿನ ₹5 ₹6, ಸಜ್ಜಿ ರೊಟ್ಟಿ 6, ಜೋಳದ ರೊಟ್ಟಿ 5, ರಾಗಿ ರೊಟ್ಟಿ 8 ಹಿಂಗೆಲ್ಲಾ ಮಾರ್ತೀವಿ. ಅವಾಗ ಬಾಳ ಕಷ್ಟ ಬಿಟ್ಟೇನ್ರಿ ನಾ. ಡಬ್ಬಿ ಹೊತ್ಕೊಂಡು ಹರ್ತಿಲಿಂದ ಹುಲ್ಕೋಟಿ, ಅವಾಗ ನಾ ಹರ್ತಿ ಒಳಗ ಇರ್ತಿದ್ದೆ ಸ್ಟಾರ್ಟಿಂಗ್ ನೊಳಗ. ಆಮೇಲೆ ಇಲ್ಲಿ ಹುಲ್ಕೋಟಿಗೆ ಬರ್ತಿದ್ದೆ ಪ್ರತಿ ದಿವ್ಸನು ರೊಟ್ಟಿ ಕೊಟ್ಟೋಗಾಕ. ಗದಗ ರೊಟ್ಟಿ ಹಾಕ್ತಿದ್ದೆ. ಡಬ್ಬಿ ಹೊತ್ಕೊಂಡ ಅಡ್ಡಾಡೇನ್ರಿ ನಾ ಎಲ್ಲ. ಹೌದ್ರಿ. ಆಮೇಲೆ ಬಸ್ ಸ್ಟ್ಯಾಂಡ್ ಮಟ ನಮ್ಮಲ್ಲಿ ಗ್ರಾಮದಾಗ ಅವಾಗ ಆಟೋ ಇರ್ಲಿಲ್ರಿ. ತೆಲಿಲನ ತರ್ಬೇಕಾಗಿತ್ತು ನಾ. ತೆಲಿಲನ ಹೊರತಿದ್ದೆ. ಲಾಸ್ಟ್ ಆ ಟೈಮ್ದಾಗ ರೊಟ್ಟಿ ಉಳಿತು. ಒಮ್ಮೆ ಆರ್ಡರ್ ಕೊಟ್ಟು ಕ್ಯಾನ್ಸಲ್ ಆಗಿ ಮದ್ವೆ 5,000 ರೊಟ್ಟಿ ಉಳಿತು. ಅವಾಗ ನಾನು ಗದಗದೊಳಗ 15 ನಂಬರ್ ಸಾಲಿ ಹತ್ರ ಒಂದ್ ಗುಡಿಯಾಗ ಕುತ್ಕೊಂಡು ಕೂಡ ನಾ ರೊಟ್ಟಿ ಮಾರಿ. ಈಗ ಅವತ್ತಿನ ಕಸ್ಟಮರ್ ನನ್ಗೆ ಇವತ್ತಿಗೆ ಅದಾರ. ಬಾಳ ಶ್ರಮ ಜೀವಿ ಅದಾರ. ಅಷ್ಟೆಲ್ಲಾ ನಾವ್ ಮಾಡಿದ್ಕು ಇವತ್ ನಮಗ್ ಫಲ ಸಿಕ್ಕೈತ್ರಿ. ಆಮೇಲ್ರಿ ಮೇಡಮ್ ಅವ್ರ ಜನಗಳಿಂದ ನಿಂದನೆ ಅದ ತರ ಏನ್ ಯಾಕೆ ನಾವ್ ಕೇರ್ ಮಾಡ್ಬೇಕ್ರಿ? ಬರ್ತಾವ್ರಿ. ಈಗೇನ್ ಯಾವ ಉದ್ಯೋಗ ಸಿಗ್ಲಿಲ್ಲ ನಮ್ ಗ್ರಾಮೀಣ ಪ್ರದೇಶದೊಳಗ. ರೊಟ್ಟಿ ಮಾರ್ತಾಲ್ಲ ಇದು ಚಲೋ ಅಂತಿದ್ರ. ಆಮೇಲೆ ರೈತರ ಮಳಿಗ್ ಹೋಗಿ ಬಿಡ್ತಾ ಆ ಟೈಮ್ದಾಗ. ನೋಡ್ರಿ ನಮ್ ಜಯಮ್ಮ ರೊಟ್ಟಿ ಮಾಡಿ 10 ಜನರಿಗೆ ಕೆಲ್ಸಾನು ಕೊಟ್ಟಾಳ, ಊಟನ ಹಾಕೋಣ. ಅವ್ರ ರೈತರಾಗಿ ಕೈಕಂಟ್ ಕುಂದ್ರಬೇಕಾಗೈತಿ ಇವತ್ತಂತ. ಅದನ್ನು ಇವತ್ತಿಗೆ ನಮ್ ಜನ ನೆನಸ್ತಾರೆ. ತಿಂಗಳಿಗೆ ನಿಮ್ದು ಎಷ್ಟ್ ಉಳಿತಾಯ ಆಕತಿ? ನಿಮ್ಮ ಖರ್ಚು ವೆಚ್ಚಗಳನ್ನ ಎಲ್ಲಾ ತೆಗದ ಸೀಸನ್